ಈತನ ಹೆಸರು ಶೇಖರ, 35 ವರ್ಷ. ಚಿಕ್ಕಬಳ್ಳಾಪುರ ತಾಲೂಕಿನ ಕೌರನಹಳ್ಳಿ ಗ್ರಾಮದವನು. ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಕಾಲೇಜಿನ ಚಾಲಕ. ಈಕೆ BBA ವಿದ್ಯಾರ್ಥಿನಿ. ಇನ್ನು ಈಗ ತಾನೇ 19 ವರ್ಷ ವಯಸ್ಸು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿ ಗ್ರಾಮದ ವಾಸಿ. ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಕಾಲೇಜಿನಲ್ಲಿ ಈಕೆ BBA ವಿದ್ಯಾಭ್ಯಾಸ ಮಾಡುತ್ತಿದ್ದಳು. ಪ್ರತಿದಿನ ಕಾಲೇಜಿಗೆ ಬಸ್ಸಿನಲ್ಲಿ ಬಂದು ಹೋಗುತ್ತಿದ್ದಳು. ಹೀಗೆ ಬಸ್ನಲ್ಲಿ ಪಿಕಪ್ ಡ್ರಾಪ್ ಮಾಡುತ್ತಿದ್ದಾಗ ಕಾಲೇಜು ಬಸ್ ಡ್ರೈವರ್ ಶೇಖರ ಜೊತೆ ಪ್ರೇಮಾಂಕುರವಾಗಿತ್ತು. ಕಳೆದ ಕೆಲ ದಿನಗಳ ಹಿಂದೆ ಇಬ್ಬರು ಮನೆ ಬಿಟ್ಟು ಹೋಗಿ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ದರಂತೆ. ಆದರೆ ಹುಡುಗಿಯ ಪೋಷಕರು ತಮ್ಮ ಮಗಳ ಕಾಣೆಯಾದ ಬಗ್ಗೆ ದೂರು ನೀಡಿದರು. ಇದರಿಂದ ಪೊಲೀಸ್ ಠಾಣೆಗೆ ಬಂದಿದ್ದ ಪ್ರೇಮಿಗಳು ವಾಪಸ್ ಹೋಗುವಾಗ ಪರಸ್ಪರ ಬೇರೆಯಾಗಿದ್ದಾರೆ. ಚಾಲಕ ಶೇಖರ ಹಾಗೂ ವಿದ್ಯಾರ್ಥಿನಿಯ ಪ್ರೇಮ ಮದುವೆ ದೂರ ಮಾಡಲು ಯುವತಿಯ ಪೋಷಕರು ಪೊಲೀಸ್ ಠಾಣೆಯಲ್ಲಿ ಪ್ರಯತ್ನಿಸಿದ್ದಾರೆ. ಪೊಲೀಸರ ಮೇಲೆ ರಾಜಕೀಯ ಒತ್ತಡ ಹೇರಿದ್ದಾರೆ. ಆದರೂ ವಿದ್ಯಾರ್ಥಿನಿಗೆ ಏನೇ ಹೇಳಿದರೂ ಶೇಖರ ಜೊತೆಯಲ್ಲಿ ಹೋಗುವುದಾಗಿ ಪಟ್ಟು ಹಿಡಿದಿದ್ದಾಳಂತೆ. ಕೊನೆಗೆ ಆಕೆಯ ಇಚ್ಛೆಯಂತೆ ಆಷಾಢ ಮಾಸ ಕಳೆದ ನಂತರ ಇಬ್ಬರಿಗೂ ಕಲ್ಯಾಣ ಮಂಟಪದಲ್ಲಿ ಮರುಮದುವೆ ಮಾಡುವುದಾಗಿ ನಂಬಿಸಿ ಇಬ್ಬರನ್ನ ಹುಡುಗಿ ಪೋಷಕರ ಕಡೆಯವರು ತಮ್ಮ ಕಾರಿನಲ್ಲಿ ಕರೆದುಕೊಂಡು ಚಿಕ್ಕಬಳ್ಳಾಪುರದಿಂದ ದೇವನಹಳ್ಳಿಗೆ ಹೊರಟಿದ್ದಾರೆ. ದಾರಿ ಮಧ್ಯೆ ಅಗಲಗುರ್ಕಿ ಬಳಿ ಶೇಖರನನ್ನು ಕಾರಿನಿಂದ ಕೆಳಗೆ ತಳ್ಳಿ ತಮ್ಮ ಹುಡುಗಿಯನ್ನು ಮಾತ್ರ ಕರೆದುಕೊಂಡು ಹೋಗಿದ್ದಾರೆ. ನಂತರ ಇಂದು ಬೆಳಿಗ್ಗೆ ಶೇಖರ ತನ್ನ ಹುಡುಗಿಯನ್ನು ಭೇಟಿ ಮಾಡಲು ಆಕೆಯ ಪೋಷಕರ ಮನೆ ಬಳಿ ಹೋಗಿದ್ದಾನೆ. ಆಗ ಆಕೆಯ ಪೋಷಕರು ಬೈದು ಬುದ್ಧಿ ಹೇಳಿ ವಾಪಸ್ ಕಳುಹಿಸಿದ್ದಾರೆ. ಇದರಿಂದ ಮನನೊಂದ ಶೇಖರ ವಾಪಸ್ಸು ತನ್ನ ಊರಿಗೆ ಆಗಮಿಸಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾನೆ. ಪಾಳೆಯಲ್ಲಿ ಕುಡಿದ್ರು. ಹಿಂಗೆ ಲವ್ ಮಾಡಿ ಮದುವೆ ಮಾಡಿಕೊಂಡು ಪಾಳೆಯಲ್ಲಿ ಕುಡಿದಿರೋದು. ಹುಡುಗಂದು ಕೋರ್ನಳ್ಳಿ, ಹುಡುಗಿದು ಬಂದು ವಿಜಯಪುರ ರೋಡು. ಆ ಊರ ಹೆಸರು ಸರಿಯಾಗಿ ಗೊತ್ತಿಲ್ಲ. ಗಂಗನಹಳ್ಳಿ. ಬ್ರದರ್ ಆಗಬೇಕು. ಇಲ್ಲ, ನನಗೆ ಪರಿಚಯ ಇಲ್ಲ, ಅವನಿಗೆ ಪರಿಚಯ ಇತ್ತು. ಇದು 1 ವರ್ಷದಿಂದ ಲವ್ ಏನೋ ಇದೆಯಂತೆ. ದೇವನಹಳ್ಳಿ ಹತ್ರ ಬಸ್ಸಿಗೆ ಇವನು ಹೋಗ್ತಾ ಇದ್ದಿದ್ದು. ಆ ಹುಡುಗಿದು ಬಂದು ವಿಜಯಪುರದ ಹತ್ರ ರಂಗನಹಳ್ಳಿ ಅಂತ. ಇದು ಈಶಾ ಗೇಟಲ್ಲಿ ಬುಧವಾರ ಸಾಯಂಕಾಲ 4:15ಗೆ ಮ್ಯಾರೇಜ್ ಆಗಿದ್ದಾರೆ. ಹಾಗೆ ನಿನ್ನೆ ಏನಾಗಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಕರೆಸಿ ನಿನ್ನೆ ಸಾಯಂಕಾಲ 6:30-7 ಗಂಟೆಗೆ ಬಂದರು. ಬಂದಮೇಲೆ ಅಲ್ಲೆಲ್ಲ ಬರ್ಸ್ಕೊಂಡು ಇದು ಮಾಡಿ ಎಲ್ಲ ಇದು ಮಾಡಿದ್ರು. ಅವರು ಆ ಹುಡುಗಿ ಯಾವುದೇ ಕಾರಣಕ್ಕೂ ನಾನು ಊರಿಗೆ ಹೋಗಲ್ಲ, ಅವನ ಜೊತೆಯಲ್ಲೇ ಹೋಗೋದು ಅಂತೇಳಿ ಹೇಳಿದ. ಆ ಹುಡುಗಿ ಆಯಿತು ಅಂತೇಳಿ ಏನೇನೋ ಮಾಡಿದ್ರು. ಸುಮಾರು 7 ಗಂಟೆಯಿಂದ ನೀನು 11 ಗಂಟೆ 10:30-11 ಗಂಟೆ ಆಗೋಯ್ತು. ಆಮೇಲೆ ಏನು ಮಾಡಿದ್ರು, ಏನೋ ಮಾಡಿ ಸ್ಟೇಟ್ಮೆಂಟ್ ತೊಗೊಂಡು ಅವ್ರ ಅಜ್ಜಿ ಊರಿಗೆ ಹೋಗ್ತೀನಿ ಅಂತಂದು ಅವ್ರ ಅಜ್ಜಿ ಊರಿಗೆ ನೀನು ಅವರೇ ಕಾರಲ್ಲಿ ಹುಡುಗಿನ ಕಳಿಸ್ಕೊಟ್ಮೇಲೆ ಇದು ಅಗಲಗುರ್ಕಿ ಗೇಟಲ್ಲಿ ಬ್ರಿಡ್ಜ್ ಹತ್ರ ಇಳಿಸ್ಬಿಟ್ರಂತೆ ಹುಡುಗನ. ಅವರು ಪರ್ಚನಲ್ ಕಾರಲ್ಲಿ ಕರ್ಕೊಂಡೋದ್ರು. ಅವರಪ್ಪ, ಅವರು ತಾತವರು ಮನೆಯವರು, ಹುಡುಗಿ ತಾತವ್ರ ಮನೆಯವರು ಕರ್ಸ್ಕೊಂಡೋದ್ರು. ಆಮೇಲೆ ಏನಾಯಿತೋ ಗೊತ್ತಿಲ್ಲ. ಬೆಳಗ್ಗೆ ಏನಾಗಿದೆ, ಬೆಳಗ್ಗೆ ಇವನೇನೋ ಹೋದ್ನು ಮಾಹಿತಿ, ಇವನು ಹೋಗಿದ್ನಂತೆ ಎಲ್ಲಿಗೆ, ಅವತಿಗೆ ಹೋದಾಗ ಏನು ನಡ್ತೆ ಏನೋ ಗೊತ್ತಿಲ್ಲ, ಅದು ಮಾಹಿತಿ ನಮಗೆ. ಹುಡುಗಿನೇ ವಿಷಯ ಕುಡಿತಾವನೆ ಅಂತ ಹುಡುಗನವ್ರ ಅಕ್ಕನಿಗೆ ಫೋನ್ ಮಾಡಿ ಹೇಳಿದ್ದಾಳೆ ಹುಡುಗಿನೇ. ಇವ್ರಿಗೆ ಬಸ್ಸು ಅಲ್ಲಿ ದೇವನಹಳ್ಳಿಯಲ್ಲಿ BGS ಬಸ್ಸು ಡ್ರೈವರ್ ಇವನು. ಆ ರೀತಿಯಲ್ಲಿ ಪರಿಚಯ ಆಗಿ ಆ ಹುಡುಗಿ ಕಾಲೇಜ್ಗೇನೋ ಹೋಗ್ತಾ ಇದ್ಲ, BGS ಸ್ಕೂಲ್ ಕಾಲೇಜ್. ಮನೆಯಲ್ಲಿ ಅಪೋಸ್ ಬೇಡ, ಅವರು ಚೆನ್ನಾಗಿರ್ತಕ್ಕಂಥವ್ರು, ಹುಡುಗಿ ಕಡೆಯವರು, ಬೇಡ ನಮಗೆ ಇದು ಮಾಡ್ತೀವಿ, ಇಲ್ಲ ಹುಡುಗಿ ನಾನೇ ಅವನ್ನ ಮದುವೆ ಆಗಬೇಕು ಅಂತ ಹುಡುಗಿ. ವಯಸ್ಸಿನ ಅಂತರ, ಚಾಲಕ ಹಾಗೂ ವಿದ್ಯಾರ್ಥಿ ಅನ್ನೋ ಬಾಂಧವ್ಯ ಮರೆತು ಇಬ್ಬರು ಪ್ರೀತಿ ಪ್ರೇಮ ಪ್ರಣಯ ಅಂತ ಮದುವೆಯವರೆಗೂ ಹೋಗಿದ್ದು ಒಂದೆಡೆಯಾದರೆ, ಮತ್ತೊಂದೆಡೆ ವಯಸ್ಸಿನ ಅಂತರ ನೆಪ ಹೇಳಿ ಹುಡುಗಿ ಪೋಷಕರು ನೈಸಾಗಿ ತಮ್ಮ ಹುಡುಗಿಯನ್ನು ಭದ್ರಪಡಿಸಿಕೊಂಡಿದ್ದಾರೆ.
ಆದರೆ ಆಕೆಯ ಪ್ರಿಯಕರ ವಿಷ ಸೇವಿಸಿ ಆಸ್ಪತ್ರೆಯಲ್ಲಿ ಜೀವನ್ಮರಣ ಮಧ್ಯೆ ಹೋರಾಡುತ್ತಿರುವುದು ವಿಪರ್ಯಾಸವೇ ಸರಿ. ಹುಡುಗಿನ ರಾಜಸ್ಥಾನ ಅವ್ರು ಗೊತ್ತಿಲ್ಲ ಸರ್, ಅದು ನನಗೆ ಗೊತ್ತಿಲ್ಲ. ಅದು ನನಗೆ ಸುನಿಲ್ ವಿಚಾರವಾಗಿ ನನಗೆ ಗೊತ್ತಿರೋದು ಅಷ್ಟು ಬಿಟ್ಟರೆ ಹುಡುಗ ನನ್ನ ಸಂಪರ್ಕನೂ ಇಲ್ಲ, ನನಗೆ ಪರಿಚಯನೇ ಇಲ್ಲ, ನನಗೆ ಪರಿಚಯ ಇಲ್ಲ. ನಾನು ಸುನಿಲ್ ಅನ್ನೋರ ಮುಖಾಂತರ ಸ್ಟೇಷನ್ಗೆ ಹೋಗೋದು, ಕರ್ಕೊಂಬಂದು ಅವ್ನು ಬಿಡೋದು. ಒಳಗಡೆ ನಾನು ಹೊರಗಡೆ ಇರ್ತೀನಿ. ಒಂದು 2-3 ಅವರ್ ಅಲ್ಲಿ ಸ್ಟೇಷನಲ್ಲಿ ವಿಚಾರಗಳು ನಡೀತಾ ಇರ್ತಾರೆ, ರಾಜಸಂಧಾನಗಳು ಮಾಡೋಕೆ ಹೋಗ್ತಾರೆ. ಹುಡುಗನೂ ಒಪ್ಕೊಳ್ಳಲ್ಲ, ಯಾವುದೇ ಕಾರಣಕ್ಕೂ ಹುಡುಗಿನೂ ಒಪ್ಕೊಳ್ಳಲ್ಲ. ನಾನು ಅಂದರೆ ಅವರಿಬ್ಬರು ನನಗೆ ಒಬ್ಬರನ್ನೊಬ್ರು ಬಿಟ್ಕೊಡಲ್ಲ. ಅವರು ಹುಡುಗಿ ಕಡೆಯವರು ಸುಮಾರು ಬಲವಂತ ಮಾಡ್ತಾರೆ ಹುಡುಗಿಗೆ, ಆದರೂ ಒಪ್ಕೊಳ್ಳಲ್ಲ. ಮತ್ತು ಮದುವೆ ಮಾಡಿಕೊಡ್ತೀವಿ ಅಂತೇಳೇನೋ ಹೇಳ್ಬಿಟ್ಟು ಅವ್ರನ್ನ ಅವ್ರ ಫಾರ್ಚುನರ್ ಕಾರಲ್ಲಿ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿ ಮತ್ತೆ 11 ಗಂಟೆ ಸಮಯದಲ್ಲಿ ಅವ್ರನ್ನ ಆ ಹುಡುಗನ್ನ ಅಲ್ಗುರ್ಕಿ ಬಳಿ ಬೈಪಾಸ್ ಬ್ರಿಡ್ಜ್ ಹತ್ರ ಅವ್ರನ್ನ ಇಳಿಸ್ಬಿಟ್ಟು ಬೆಳಗ್ಗೆ ಹೋಗಂತೇಳಿ ಕಳಿಸ್ತಾರೆ. ಬೆಳಗ್ಗೆ ಹೋದಾಗ ಆ ಹುಡುಗನ್ನೇನೋ ಅವ್ರು ಒಂಥರ ಮಾತಾಡಿ ವಾಪಸ್ ಕಳಿಸಿದಾಗ ಅವ್ನು ಬಂದು ಈ ಥರ ವಿಷ ಕುಡಿದ್ಬಿಟ್ಟು ಸರ್ಕಾರಿ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾನೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.